ಹೆಲೋ ಮಕ್ಕಳೇ, ಈ ಸಲ CET ಬರೆದ್ಬಿಟ್ಟು ಇಂಜಿನಿಯರಿಂಗ್ ಸ್ಟಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ಕನಸನ್ನ ಕಾಣ್ತಿದ್ದೀರಾ ಅವರಿಗೆಲ್ರಿಗೂ ಒಂದು ದಾರಿ ತೋರ್ಸಕ್ಕಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ಏನು ಮಾಡಬೇಕು, ಯಾವ ಬ್ರಾಂಚನ್ನ ಚೂಸ್ ಮಾಡಬೇಕು ಅಂತ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಒಂದೊಂದು ಫಂಕ್ಷನ್ಗೆ ಹೋದಾಗಲೂ ನೋಡಬೇಕು, ಒಬ್ಬೊಬ್ರು ಹೇಳ್ತಾರೆ ನನ್ನ ಮಗ ಅದನ್ನು ತೊಗೊಂಡಿದ್ದಾನೆ, ಆ ಕಾಲೇಜಿಗೆ ಜಾಯ್ನ್ ಆಗಿದ್ದೇನೆ, ಅದು ಚೆನ್ನಾಗಿದೆ. ಕೆಲವ್ರು ಹೇಳ್ತಾರೆ ನಿನ್ನ ಅಣ್ಣ ಈ ಕೋರ್ಸನ್ನ ಮಾಡಿದ್ದಾನೆ, ನೀನು ಇನ್ನೊಂದನ್ನು ಮಾಡು ಅಂತ ಹೇಳ್ಬಿಟ್ಟು ಎಲ್ಲ ಸಜೆಷನ್ ಕೊಡೋರು ತುಂಬ ಜನ ಇರ್ತಾರೆ. ಅದೆಲ್ಲದನ್ನು ಪಕ್ಕಕ್ಕಿಟ್ಬಿಟ್ಟು ನೀವು ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡೋಕ್ಕಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ಸೊ ಮರೀದೆ ನಮ್ಮ PUC ಎಟ್ ಪರೀಕ್ಷೆ ಸೈನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಹಲವಾರು ಇನ್ಫಾರ್ಮೇಷನ್ಗಳು ನಿಮಗೆ ನಾವು ಕೊಡ್ತೀವಿ. ಇದಿವಾಗ ಫಸ್ಟಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಟಾಪ್ ಇಂಜಿನಿಯರಿಂಗ್ ಬ್ರಾಂಚಸ್ ಫಾರ್ ದಿಸ್ ಇಯರ್ 2026 ಯಾವುದನ್ನು ಚೂಸ್ ಮಾಡಬೇಕು, ಯಾವುದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಹೆಂಗೆ ಯೂಸ್ ಆಗುತ್ತೆ, ಅದೆಲ್ಲದನ್ನು ಇಲ್ಲಿ ನಾವಿವಾಗ ನೋಡುವ, ಆಯಿತಾ. ಸೊ ಫಸ್ಟ್ ಒನ್, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದನ್ನು ಯಾರು ನಿಮ್ಗೆ ಹೇಳೋದಿಲ್ಲ, ನಾನು ಹೇಳ್ತಿದ್ದೀನಿ. ಯಾಕಂತ ಅಂದರೆ ನೀವೆಲ್ಲರೂ ಚೆನ್ನಾಗಿ ಕಲಿತು ಒಳ್ಳೆ ಜಾಬಲ್ಲಿರಬೇಕು, ಒಳ್ಳೆ ಪ್ರೊಫೆಷ್ನಲಲ್ಲಿರಬೇಕು ಅನ್ನೋಂಥದ್ದೇ ನಮ್ಮ ಆಸೆ. ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮೇಕ್ಸ್, ನೀವೇನು ಮಿಸ್ಟೇಕ್ ಮಾಡ್ತೀರಾ ಅನ್ನೋದನ್ನು ಹೇಳ್ತೀನಿ. ಇದನ್ನು ನೀವು ಇನ್ಮೇಲೆ ಮಾಡೋಕ್ಕೆ ಹೋಗಬೇಡಿ. ದ್ಯಾಟ್ ಈಸ್ ನಥಿಂಗ್ ಬಟ್ ಚೂಸಿಂಗ್ ದ ಬ್ರಾಂಚಸ್ ಓನ್ಲಿ ಬೇಸ್ಡ್ ಆನ್ ದ ರ್ಯಾಂಕ್. ನನಗೆ ತುಂಬ ಚೆನ್ನಾಗಿ ರ್ಯಾಂಕ್ ಬಂದಿದೆ, 5,000 ಬಂದಿದೆ, ಅಥವಾ 10,000 ಬಂದಿದೆ, ಅಥವಾ 11,000 ಅಥವಾ 50,000 ಈ ಥರ ಬಂದಿದೆ. ನಾನು ಯಾವ ರ್ಯಾಂಕನ್ನು ಯಾವ ಬ್ರ್ಯಾಂಚನ್ನು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಕೆಲವ್ರು ಹೇಳ್ತಾರೆ ನಂಗೆ ಚೆನ್ನಾಗಿ ರ್ಯಾಂಕಿಂಗ್ ಬಂದಿದೆ, ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಳ್ತೀನಿ ಅಂತ, ಅಥವಾ AI ತೊಗೊಳ್ತೀನಿ ಅಂತ, ಈ ಥರ ಡಾಟಾ ಸೈನ್ಸನ್ನು ತೊಗೊಳ್ತೀನಿ ಅಂತ ಈ ಥರ ಮಾಡ್ತಾರೆ. ಹಾಗೆ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಬ್ರ್ಯಾಂಚ್ ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಓಕೆ, ಅದೇ ನಾನು ಹೇಳಿದ್ನಲ್ಲ, ಫ್ರೆಂಡ್ಸ್ ತೊಗೊಂಡಿದ್ರು, ರಿಲೇಟಿವ್ ತೊಗೊಂಡಿದ್ರು, ಅಥವಾ ನಮ್ಮ ಅಣ್ಣ ತೊಗೊಂಡಿದ್ದಾನೆ, ಅಕ್ಕ ತೊಗೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ನೀವು ಯಾವುದು ಬ್ರ್ಯಾಂಚನ್ನ ತೊಗೊಳಕ್ಕೆ ಹೋಗಬೇಡಿ. ಅಥವಾ ಬೇಸ್ಡ್ ಆನ್ ದ ಓಲ್ಡ್ ಟ್ರೆಂಡ್ ಅಂತಂದರೆ ಇವಾಗ ಯಾವ ಟ್ರೆಂಡಲ್ಲಿದೆ, ಅಥವಾ ಹೋದ ವರ್ಷ AI ತುಂಬ ಟ್ರೆಂಡಿಂಗಲ್ಲಿತ್ತು, ಅಥವಾ CS ತುಂಬ ಟ್ರೆಂಡಿಂಗಲ್ಲಿದೆ, ಅಥವಾ ಡಾಟಾ ಸೈನ್ಸ್ ತುಂಬ ಟ್ರೆಂಡಿಂಗಲ್ಲಿದೆ ಅಂತ ಅದನ್ನು ತೊಗೊಳ್ತೀರಾ. ಆದರೆ 4 ವರ್ಷ ಆದಮೇಲೆ ಏನಾಗುತ್ತೆ ಅನ್ನೋದನ್ನು ಅನಲೈಸ್ ಮಾಡೋದಿಲ್ಲ. ದ್ಯಾಟ್ಸ್ ದ ರಾಂಗ್ ಡಿಸಿಷನ್. ಓಕೆನಾ. ನೆಕ್ಸ್ಟ್ ಒನ್ ಇಸ್ ಪ್ಯಾಕೇಜ್ ಹೈಪ್. ನಂಗೆ ಚೆನ್ನಾಗಿರೋ ಸ್ಯಾಲ್ರಿ ಬೇಕು ಅಂತ ಹೇಳ್ಬಿಟ್ಟು ಜಾಯ್ನ್ ಆಗೋದು CS ಅನ್ನು, ಅಥವಾ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ, ಪ್ಯಾಕೇಜ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜಾಯ್ನ್ ಆಗೋದು, ಅಥವಾ ಬೇರೆ ಯಾವುದೋ ಕೋರ್ಸ್ಗಳಲ್ಲಿ ಚೆನ್ನಾಗಿ ಪ್ಯಾಕೇಜ್ ಇದೆ ಅಂತ ಹೇಳ್ಬಿಟ್ಟು ಪ್ಯಾಕೇಜನ್ನು ನೋಡಿಬಿಟ್ಟು ಯಾವತ್ತೂ ಇಂಜಿನಿಯರಿಂಗ್ ಬ್ರಾಂಚನ್ನ ಚೂಸ್ ಮಾಡಲೇಬೇಡಿ. ಯಾಕಂತಂದರೆ ಇವತ್ತಿದ್ದಂಗೆ ಪ್ಯಾಕೇಜು ಇನ್ನೊಂದು ವರ್ಷದಲ್ಲಿ ಇರೋದಿಲ್ಲ. 4 ವರ್ಷ ಆಗೋಷ್ಟರೊಳಗಡೆ ಎಲ್ಲ ಶಫಲ್ ಆಗಿಬಿಟ್ಟು ಏನು ಬೇಕಾದರೂ ಆಗಿರಬಹುದು. ಸೊ ದೀಸ್ ಆರ್ ದ ಮಿಸ್ಟೇಕ್ಸ್. ಈ ಮಿಸ್ಟೇಕ್ಸನ್ನ ನೀವು ಮಾಡೋಕ್ಕೆ ಇಲ್ಲ, ಆಯಿತಾ. ಸೊ ನೆಕ್ಸ್ಟ್ ಒನ್, 3 ಗೋಲ್ಡನ್ ಕ್ವಶನ್ಸ್ ಟು ಆಸ್ಕ್ ಯುವರ್ ಸೆಲ್ಫ್. ನಿಮಗೆ ನೀವು ಕ್ವಶನ್ ಮಾಡಬೇಕು. ಯಾಕಂತಂದರೆ ಓದೋದು ನಾನಲ್ಲ, ನಿಮ್ಮ ಪೇರೆಂಟ್ಸ್ ಅಲ್ಲ, ಅಥವಾ ನಿಮ್ಮ ಫ್ರೆಂಡ್ಸ್ ಅಲ್ಲ, ನೀವು ಓದಬೇಕು. ಅದಕ್ಕೋಸ್ಕರ ನಿಮಗೆ ನೀವು ಕ್ವಶನ್ ಕೇಳ್ಕೊಳ್ಳಿ ಬಿಫೋರ್ ರೈಟಿಂಗ್ ದ KCET ಎಕ್ಸಾಮ್ ಆಲ್ಸೋ. ಇವಾಗ ಸೆಕೆಂಡ್ ಇಯರ್ ಎಕ್ಸಾಮ್ ಆದ ಕೂಡಲೇ ನಿಮ್ಮ ಫಸ್ಟ್ ಕಾನ್ಸಂಟ್ರೇಷನ್ ಏನು, KCET. ಅದಕ್ಕಿಂತ ಮೊದಲು ನೀವು ಏನು ಡಿಸೈಡ್ ಮಾಡಬೇಕು ಅಂತ ಅಂದರೆ, ಅಥವಾ KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಿಂತ ಮೊದಲು ಈ 3 ಕ್ವಶನ್ನ ನಿಮಗೆ ನೀವು ಕೇಳ್ಕೊಳ್ಳಿ. ಅದು ಏನು ಅನ್ನೋದನ್ನು ಹೇಳ್ತಿದ್ದೀನಿ ಕೇಳಿ. ವಾಟ್ ಸಬ್ಜೆಕ್ಟ್ ಡೂ ಐ ಎಂಜಾಯ್, ನನಗೆ ಯಾವ್ದು ಇಷ್ಟ ಅಪ್ಪ ಅಂತ ಹೇಳ್ಬಿಟ್ಟು. ಕೆಲವರಿಗೆ ಏನಾಗುತ್ತೆ, CS ಕಂಪ್ಯೂಟರ್ ಎದುರುಗಡೆ ಕೂತ್ಕೊಂಡು ಕೆಲಸ ಮಾಡೋದಂದರೆ ಇಷ್ಟ ಆಗಿರುತ್ತೆ, ಅಥವಾ ಆ ಕೋಡಿಂಗ್ಗಳು ಇಷ್ಟ ಆಗಿರುತ್ತೆ, ಮ್ಯಾಥಮೆಟಿಕ್ಸ್ ಇಷ್ಟ ಆಗಿರುತ್ತೆ. ಬಟ್ ಕೆಲವರಿಗೆ ಬಯಾಲಜಿ ರಿಲೇಟೆಡ್ ಇಷ್ಟ ಇರುತ್ತೆ, ಬಟ್ ಮನೇಲಿ ಇಂಜಿನಿಯರಿಂಗ್ ತಗೋ ಅಂತಿದ್ದಾರೆ, ಅಂಥವ್ರು ಬಯೋಕೆಮಿಸ್ಟ್ರಿನ ತೊಗೋಬೋದು, ಬಯೋಟೆಕ್ನಾಲಜಿನ ತೊಗೋಬಹುದು. ಸೊ ಈ ಥರ ತೊಗೋಬೋದು. ಅಥವಾ ಕೆಲವರಿಗೆ ಮೆಕ್ಯಾನಿಕಲ್ ರಿಲೇಟೆಡ್ಡು, ಅಥವಾ E&E ಎಲೆಕ್ಟ್ರಿಕಲ್ ರಿಲೇಟೆಡ್ ಇಷ್ಟ ಇರುತ್ತೆ. ಕೆಲವರಿಗೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ತುಂಬ ಡಿಫ್ರೆಂಟಾಗಿ ಐಡಿಯಾ ಇರುತ್ತೆ. ನಿಮ್ಗೆ ಏನು ಇಷ್ಟ ಅನ್ನೋದನ್ನು ನೋಡಿಬಿಟ್ಟು ತೊಗೊಳ್ಳಿ, ಆಯಿತಾ. ಯಾರೋ ಹೇಳಿದರು, ಇವ್ರು ಹೇಳಿದರು ಅಂತ ಹೇಳ್ಬಿಟ್ಟು ಯಾರನ್ನೂ ಡಿಪೆಂಡ್ ಆಗಬೇಡಿ. ಫಸ್ಟ್ ನಿಮಗೇನು ಇಷ್ಟ ಅನ್ನೋದನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ವಾಟ್ ಕೈಂಡ್ ಆಫ್ ಫ್ಯೂಚರ್ ಡೂ ಐ ವಾಂಟ್ ಅಂತ, ನಾನು ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಹೇಳಬೇಕು. ಫಾರ್ ಎಕ್ಸಾಂಪಲ್, ನಾನು ಲ್ಯಾಪ್ಟಾಪ್ ಎದುರು ಕೂತ್ಕೊಂಡು ಕೆಲಸ ಮಾಡಬೇಕು, ಅಥವಾ ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ವರ್ಕ್ ಮಾಡಬೇಕು, ಅಥವಾ ಆ್ಯಸ್ ಎ ಮೆಕ್ಯಾನಿಕ್ ಆಗಿ ನಾನು ಏನೋ ಒಂದು ಸಮಥಿಂಗ್ ಏನೋ ಡಿಫ್ರೆಂಟಾಗಿ ಥಿಂಕ್ ಮಾಡ್ತೀನಿ, ಸ್ಟ್ರಕ್ಚರ್ ಆಗಿರ್ಬೋದು, ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿರಬೇಕು. ಈ ಥರ ಏನೇನೋ ಡಿಫ್ರೆಂಟ್ ಐಡಿಯಾಗಳಿರುತ್ತೆ. ಅದನ್ನು ನೀವು ಕ್ವಶನ್ ಮಾಡಬೇಕು. ಆಮ್ ಐ ರೆಡಿ ಟು ಅಪ್ ಸ್ಕಿಲ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಅಂದರೆ ಇವಾಗ ಹೆಂಗೆ
ನಮ್ಮ ಯೂನಿವರ್ಸ್ ಚೇಂಜ್ ಆಗ್ತಿದೆ ಅಂತ, ನಮ್ಮ ಪ್ರಪಂಚ ಯಾವ ಥರ ಚೇಂಜ್ ಆಗ್ತಿದೆ ಅಂತ ಗೊತ್ತು ನಿಮಗೆ. 2 ವರ್ಷದ ಹಿಂದೆ ಇರೋಂತಹ ಎಲ್ಲ ಆ್ಯಪ್ಗಳು ಅಥವಾ ಎಲ್ಲ ಒಂದು ಸ್ಕಿಲ್ಗಳು ಇವಾಗ ವೇಸ್ಟ್ ಆಗಿರುತ್ತೆ ಅಲ್ವಾ. ಸೊ BI ಡೆವಲಪರ್ ಇರ್ತಾರೆ, ಡಾಟಾ ಇಂಜಿನಿಯರ್ಗಳಿರ್ತಾರೆ, ಅವರೆಲ್ಲರನ್ನೂ ಹಿಂದಿಕ್ಕೆ ಬಿಟ್ಟು ಇವಾಗ ChatGPT ಬರ್ತಿದೆ. ಸೊ ಈ ರೀತಿಯಾಗಿ ಅಪ್ ಸ್ಕಿಲ್ ಆಗಕ್ಕೆ ನಾನು ರೆಡಿ ಇದ್ದೀನಾ ಇಲ್ವಾ ಅನ್ನೋದನ್ನು ನೋಡ್ಕೊಳ್ಬೇಕು. ನಾನು ಹಳೆಯ ಕಾಲದ ಅಜ್ಜಿ ಥರ ಹಿಂದೆ ಕಲ್ತಿರೋದನ್ನೇ ನಾನು ಇವಾಗ ಮಾಡ್ತೀನಿ, ಅದನ್ನೇ ಎಕ್ಸೆಲನ್ನೇ ಮಾಡ್ತಾ ಕೂತ್ಕೊಳ್ತಾರ ಇಲ್ಲ. ಸೊ ಆ ಥರ ಅಪ್ ಸ್ಕಿಲ್ ಮಾಡಕ್ಕೆ ನಾನು ರೆಡಿ ಇದ್ದೀನಾ ಅನ್ನುವಂಥದ್ದು ನಿಮಗೆ ನೀವು ಕ್ವಶನ್ ಮಾಡ್ಕೋಬೇಕು. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾಕಂತ ಅಂದರೆ ಎಲ್ರಿಗೂ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಯಾವುದು ಅಂತಂದರೆ 3 Idiots ಮೂವಿ ಅಲ್ವಾ. ಅದ್ರಲ್ಲಿ ಮನೇಲಿ ಫೋರ್ಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇಂಜಿನಿಯರಿಂಗಿಗೆ ಜಾಯ್ನ್ ಆಗ್ತಾರೆ. ಬಟ್ ಏನಾಯಿತು ಅಲ್ವಾ. ಸೊ ಒಬ್ಬನಿಗೆ ಕ್ಯಾಮ್ರಾ ಫೀಲ್ಡಲ್ಲಿ ಇಷ್ಟ ಇರುತ್ತೆ, ಇನ್ನೊಬ್ಬನಿಗೆ ಇನ್ನೊಂದರಲ್ಲೂ ಇಷ್ಟ ಇರುತ್ತೆ. ಸೊ ಜೆನ್ಯೂನಾಗಿ ನಿಮಗೆ ಯಾವುದು ಇಷ್ಟ ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು. ಅದನ್ನು ಬೇರೆಯವ್ರು ಡಿಸೈಡ್ ಮಾಡ್ತಾರೋ ಅಥವಾ ಇನ್ನೊಬ್ರು ಡಿಸೈಡ್ ಮಾಡ್ತಾರೋ ಅನ್ನೋಂಥದ್ದನ್ನು ಇರಬಾರ್ದು. ಟೋಟಲಿ ಯು ನೀಡ್ ಟು ಡಿಸೈಡ್. ಫಾರ್ ಎಕ್ಸಾಂಪಲ್ ಟೀಚಿಂಗ್ ಇಸ್ ದ ಬೆಸ್ಟ್ ಫ್ಯೂಚರ್, ಅಥವಾ ನನಗೆ ತುಂಬ ಇಷ್ಟ ಟೀಚಿಂಗ್ ಇಸ್ ಬೆಸ್ಟ್ ಫಾರ್ ಮೀ ಅಂತ ಹೇಳ್ಬಿಟ್ಟು ನಾನು ಚೂಸ್ ಮಾಡಿರುವಂಥದ್ದು, ಬೇರೆ ಯಾರೋ ಚಾಯ್ಸ್ ಮಾಡಿ ಅಥವಾ ನನಗೇನು ಸಜೆಸ್ಟ್ ಮಾಡಿ ಹೇಳಿರುವಂಥದ್ದಲ್ಲ. ಸೊ ಹಾಗಿರೋವಾಗ ನನಗೇನು ಬೇಕು ಅನ್ನೋಂಥದ್ದನ್ನು ನೀವು ಡಿಸೈಡ್ ಮಾಡಬೇಕು. ಆದರೂ ಡಿಸೈಡ್ ಮಾಡಿ ಕೆಲವ್ರಿಗೆ ಆಸೆ ಇರುತ್ತೆ ನಾನು ಡಾಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು. ಚಿಕ್ಕ ಮಕ್ಕಳು ನೋಡಿದರೆ ಸ್ಟೆಥೋಸ್ಕೋಪ್ ಇಟ್ಕೊಂಡು ಆಟ ಆಡ್ತಿರ್ತಾರೆ, ನಾನು ಡಾಕ್ಟರ್ ಆಗ್ತೀನಿ ಅಂತ. ಕೆಲವರು ಹುಡ್ದಾಗಿಂದನೇ ಹೇಳ್ತಾರೆ ನಾನು ಇಂಜಿನಿಯರ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಸಮ್ ಡೆಡಿಕೇಶನ್ ನಿಮ್ಗೆ ಇರಬೇಕು. ಓಕೆ, ಕೆಲವ್ರು ಸೇರ್ತಾರೆ, ಕಷ್ಟಪಟ್ಟು ಸೇರ್ತಾರೆ, ಎಲ್ಲರೂ ಸೇರ್ತಿದ್ದಾರೆ. ಅದಾದಮೇಲೆ ನಿಮ್ಮ ಹೋಪನ್ನು ಕಳ್ಕೊಳ್ಳೋದಲ್ಲ. ಓಕೆ, ನಾನು ಇಂಜಿನಿಯರ್ ಆಗಬೇಕು ಅಂತ ಸೇರಿ ಆಗಿದೆ, ನಾನು ಅದನ್ನು ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ಫೀಲ್ ನಿಮಗೆ ಬರಬೇಕು. ಅಂದರೆ ಮಾತ್ರ ಉದ್ಧಾರ ಆಗೋಕ್ಕೆ ಚಾನ್ಸ್ ಇರುವಂಥದ್ದು. ಯಾಕಂತ ಅಂದರೆ ನೀವು ಒಬ್ಬರೇ ಅಲ್ಲ, ನೀವೀಗ ಪಾಸ್ ಔಟ್ ಆಗಿ ಅಥವಾ ಒಂದು ಇಂಟರ್ವ್ಯೂಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ಒಂದು ಪೋಸ್ಟ್ ಇದ್ದರೆ ಮಿನಿಮಮ್ ಒಂದು 2,000 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ಅಷ್ಟು ಕಾಂಪಿಟೇಷನ್ ಇರೋವಂಥ ಸಂದರ್ಭದಲ್ಲಿ ನಾನು ಯಾವ ರೀತಿಯಾಗಿ ಸ್ಟಡಿ ಮಾಡ್ತೀನಿ, ನಾನು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಒಂದು ಇಂಜಿನಿಯರಿಂಗ್ ಕೋರ್ಸನ್ನು ಅನ್ನೋದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಓಕೆನಾ. ಸೊ ಯು ಕ್ಯಾನ್ ಸಿ ದ ಟಾಪ್ ಇಂಜಿನಿಯರಿಂಗ್ ಬ್ರಾಂಚಸ್ ಇನ್ 2026 ಯಾವುದು ಅಂತ ನೋಡೋದಾದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ದಿಸ್ ಇಸ್ ಎವರ್ಗ್ರೀನ್. ಯಾಕಂತ ಅಂದರೆ ಯಾವುದೇ ಬೇಸಿಕ್ ಆ್ಯಪ್ ಆಗಿರಬಹುದು, ಎಲ್ಲದೂ ಡಿರೈವ್ ಆಗಿರುವಂಥದ್ದು ಇಲ್ಲಿಂದನೇ. AI ಇರಬಹುದು, ಆದರೆ AI ಬಂದಿರುವಂಥದ್ದು ಎಲ್ಲಿಂದ? ಕಂಪ್ಯೂಟರ್ ಸೈನ್ಸ್ ಬ್ರಾಂಚಿಂದನೇ ಅಲ್ವಾ. ಅದೇ ರೀತಿಯಾಗಿ ಮೆಷಿನ್ ಲರ್ನಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತಿದೆ ಇವಾಗೆಲ್ಲ ಆ್ಯಪ್ಗಳಿಗಿರ್ಬೋದು ಅಥವಾ ಒಂದು ಸಾಫ್ಟ್ವೇರ್ ಡೆವಲಪರ್ ಇರ್ಬೋದು, ಇದನ್ನು ಯೂಸ್ ಮಾಡ್ತಾರೆ. ಈವನ್ ಡಾಟಾ ಸೈನ್ಸ್ ಸಹ ಇಂಪಾರ್ಟೆಂಟ್. ನಿಮಗೆ ಗೊತ್ತು, ನಾನು ಎಕ್ಸ್ಪ್ಲೈನೇ ಮಾಡೋದು ಬೇಡ ಇವುಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೈಬರ್ ಸೆಕ್ಯೂರಿಟಿ, ದೆನ್ IS ಇದೆ, E&C ಆ್ಯಂಡ್ E&E ಈಸ್ ಎವರ್ಗ್ರೀನ್. ಯಾವಾಗಲೂ ನೋಡಿ ಅದಕ್ಕೊಂದು ಸ್ಕೋಪ್ ಕಡಿಮೆ ಆಗೋದಿಲ್ಲ ಆಯಿತಾ ಎಲೆಕ್ಟ್ರಾನಿಕ್ಸಲ್ಲಿ. ಸೊ ಅದು ಬಿಟ್ಟರೆ ದೀಸ್ ಆರ್ ದ ಕೋರ್ ಬ್ರಾಂಚಸ್ಸು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಇಲ್ಲಿಗೆ ಹೋಗಿ ಸೇರಿಕೊಂಡ್ರೆ ಈ ಕೆಲಸಗಳನ್ನು ಮಾಡೋದು ಯಾರು ಅಲ್ವಾ. ಸೊ ಇದಕ್ಕೆ ಸ್ಕೋಪ್ ಯಾವತ್ತೂ ಕಡಿಮೆ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಮೆಕ್ಯಾನಿಕ್ಸ್ ಆ್ಯಂಡ್ ದೆನ್ ಸಿವಿಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇವುಗಳು ಕೋರ್ ಬ್ರಾಂಚ್ಗಳು. ಇವುಗಳಲ್ಲಿ ಯಾವತ್ತೂ ಅವುಗಳ ವೇಟೇಜ್ ಯಾವತ್ತೂ ಕಡಿಮೆ ಆಗೋದಿಲ್ಲ. ಸೊ ಸ್ಮಾರ್ಟಾಗಿ ಇದಿಷ್ಟರಲ್ಲಿ ನಿಮಗೆ ಯಾವ್ದು ಬೇಕು ಅಥವಾ ಬೇಡ ನಾನು IS ಮಾಡ್ತೀನಿ ಅಂತಲೇ ಮಾಡಿ, ತೊಂದರೆ ಇಲ್ಲ. ಸೊ ಪ್ರಿಫ್ರೆನ್ಸ್ ಕೊಡಿ. ಇದರಲ್ಲಿ ಹೋದರೆ ಹಿಂಗಾಗುತ್ತೆ, ಒಂದು 4 ವರ್ಷ ಆದಮೇಲೆ ಈ ಬ್ರ್ಯಾಂಚನ್ನು ಚೂಸ್ ಮಾಡಿದರೆ ನನಗೇನು ಆಗಬಹುದು, ಯಾವ ರೀತಿಯಾಗಿ ನನ್ನ ಲೈಫನ್ನು ಲೀಡ್ ಮಾಡಬಹುದು ಅನ್ನೋದನ್ನು ನೀವಾಗಿಯೇ ಡಿಸೈಡ್ ಮಾಡಬೇಕು. ಸೊ ಯಾರನ್ನೋ ನಂಬೇಡಿ ಅಥವಾ ನೋಡಿ ಪೇರೆಂಟ್ಸ್ ಗೈಡೆನ್ಸ್ ತೊಗೊಳ್ಳಿ, ಬಟ್ ನನಗೇನು ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು. ಸೊ ನೆಕ್ಸ್ಟ್ ಒನ್ ಇಸ್ ಫೈನಲ್ ಅಡ್ವೈಸ್ ಫ್ರಮ್ ಮೈ ಸೈಡ್. ನಾನು ಹೇಳ್ದಂಗೆ ಇಲ್ಲಿ ತನಕನೂ ಅಡ್ವೈಸ್ ಕೊಟ್ಕೊಂಡೇ ಬಂದಿದ್ದೀನಿ. ಆದರೂ ಇವಾಗ ಇನ್ನೊಂದೇನಂತ ಅಂದರೆ ಡೋಂಟ್ ರನ್ ಬಿಹೈಂಡ್ ದ ಟ್ರೆಂಡ್. ನಾನು ಹೇಳ್ದಂಗೆ ಓಕೆ ಇವತ್ತು AI ಮೆಷಿನ್ ಲರ್ನಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿ ಜಾಯ್ನ್ ಆಗಬೇಡಿ. ಯಾಕಂತಂದರೆ 4 ವರ್ಷ ಆದಮೇಲೆ ಏನಾಗುತ್ತೆ ಅಥವಾ ನೀವು ಹೊರಗಡೆ ಬಂದಾಗ ಅಲ್ಲಿ ಏನಾಗಿರುತ್ತೆ ಅನ್ನುವಂಥದ್ದು ಯಾರಿಗೂ ಗೊತ್ತಿರೋದಿಲ್ಲ. ಸ್ವಲ್ಪ ಥಿಂಕ್ ಮಾಡಿ, ಅನಲೈಸ್ ಮಾಡಿ. ಇಂಥದ್ದಕ್ಕೆಲ್ಲ ಪೇರೆಂಟ್ಸ್ ಹೆಲ್ಪ್ ತೊಗೊಳ್ಳಿ ಅಥವಾ ಯಾರಾದರೂ ಒಬ್ರು ಇಂಜಿನಿಯರಿಂಗ್ ಮಾಡಿದವರು ಇದ್ದರೆ ಇಂಥದ್ದಕ್ಕೆಲ್ಲ ಹೆಲ್ಪ್ ತೊಗೊಳ್ಳಿ ಆಯಿತಾ. ಆವಾಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇನ್ನೊಂದನ್ನು ನೋಡೋದಾದರೆ ಇಂಟ್ರೆಸ್ಟ್, ದಿಸ್ ಇಸ್ ದ ಬೇಸಿಕ್ ಕೀ. ಇದಿಲ್ಲ, ಇಂಟ್ರೆಸ್ಟೇ ಇಲ್ಲ ಅಂತಂದರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ಇಂಟ್ರೆಸ್ಟ್ ಆ್ಯಂಡ್ ದೆನ್ ಆ್ಯಪ್ಟಿಟ್ಯೂಡ್, ನಿಮ್ಮ ಆ್ಯಪ್ಟಿಟ್ಯೂಡ್ ಕೆಪಾಸಿಟಿ ಹೆಂಗಿದೆ
ಆ್ಯಂಡ್ ದೆನ್ ನಾನು 4 ವರ್ಷ ಎಷ್ಟು ಎಫರ್ಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನೀವು ಡಿಸೈಡ್ ಮಾಡಬೇಕು. ಯಾಕಂತಂದರೆ ಆರಂಭ ಶೂರರು ಅಂತಾರೆ ಗೊತ್ತಾ? ಇಂಜಿನಿಯರಿಂಗ್ ಜಾಯ್ನ್ ಆದ ಕೂಡಲೇ ಫೀಸ್ ಕಟ್ಟಿ ಎಲ್ಲ ಆದಮೇಲೆ ಇವತ್ತಿಂದ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಇವತ್ತು ಮುಂದೆ ಹೋಗ್ಬಿಟ್ಟು ಸಮ್ಟೈಮ್ಸ್ ಏನಾಗಿರುತ್ತೆ ಅಂತಂದರೆ ಎಕ್ಸಾಮ್ ಟೈಮ್ ಬಂದಿರುತ್ತೆ. ಆರಂಭ ಶೂರರ್ ಆಗಬೇಡಿ. ನಾನು ಎಫರ್ಟ್ ಹಾಕಿ ಚೆನ್ನಾಗಿರೋ ಫ್ಯೂಚರ್ನ ನಾನು ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ 4 ವರ್ಷ ಒದ್ದಾಡ್ತೀನಿ ಅಂತ ಹೇಳಿಬಿಟ್ಟು ನೀವು ಡಿಸೈಡ್ ಮಾಡಿ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನನ್ನ ಕಡೆಯಿಂದ ತುಂಬ ದೊಡ್ಡ ಅಡ್ವೈಸು. ತೊಗೊಳ್ಳಿ, ಯೂಸ್ ಆಗುತ್ತೆ, ಲೈಫಲ್ಲಿ ಉದ್ಧಾರ ಆಗ್ತೀರಾ. ಅದೇ ರೀತಿಯಾಗಿ ನಾನು ಹೇಳ್ದಂಗೆ ಇಂಜಿನಿಯರಿಂಗ್ ಸಕ್ಸಸ್ ಡಿಪೆಂಡ್ಸ್ ಆನ್ ವಾಟ್ ಯು ಡೂ ಇನ್ 4 years. ಸುಮ್ಮನೆ ನಾನು ಸೇರಿ ಹೋದ ಪುಟ್ಟ ಬಂದ ಪುಟ್ಟ ಅಂತ ಹೇಳಿಬಿಟ್ಟು ಕ್ಲಾಸಿಗೆ ಹೋದೆ ಬಂದೆ ಅಂತ ಅಂದರೆ ಆಗೋದಿಲ್ಲ. ಆ 4 ವರ್ಷದಲ್ಲಿ ಏನು ಮಾಡ್ತೀರಾ, ಏನು ಕಲ್ತಿದ್ದೀರಾ, ಎಷ್ಟು ಅರ್ಥ ಮಾಡ್ಕೊಂಡು ಕಲ್ತಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಇವಾಗ ಸಿವಿಲ್ ಇಂಜಿನಿಯರು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂತಲೇ ಬಿಲ್ಡಿಂಗ್ ಬೀಳೋದಿಲ್ವಾ? ಅಥವಾ ಡಾಟಾ ಸೈನ್ಸಲ್ಲಿ ನೀವು ಆ ಕಾನ್ಸೆಪ್ಟೇ ನಿಮಗೆ ಗೊತ್ತಿಲ್ಲ ಅಂತಂದರೆ ಏನು ಆ್ಯಪನ್ನ ಬಿಲ್ಡ್ ಮಾಡ್ತೀರಾ? ಸೊ 4 ವರ್ಷ ನಾನು ತಪಸ್ ಮಾಡ್ದಂಗೆ ನಾನು ಕರೆಕ್ಟಾಗಿ ಓದಿ ಚೆನ್ನಾಗಿರೋಂಥ ಫೀಲ್ಡಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀವು ಡೇ 1ಇಂದನೇ ಡಿಸೈಡ್ ಮಾಡಬೇಕು. ಆವಾಗ ಮಾತ್ರ ನಿಮ್ಮ ಕೈಯಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಸುಮ್ಮನೆ ಎಲ್ಲರೂ ಜಾಯ್ನ್ ಆಗ್ತಿದ್ದಾರೆ, ಒಂದು ಕುರಿ ಬೇ ಅಂತ ಹೇಳ್ತು ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಜಂಪ್ ಮಾಡ್ತೀನಿ ಅನ್ನೋಂಥದ್ದು ಇರಬಾರ್ದು. ಸೊ ನಾನು ಇವತ್ತೇ ಡಿಸೈಡ್ ಮಾಡಿಬಿಟ್ಟು ಚೆನ್ನಾಗಿ ಓದಿ ಒಳ್ಳೆ ಫ್ಯೂಚರ್ನ ತೊಗೊಳ್ತೀನಿ ಅಥವಾ ಮುಂದೆ ನನ್ನ ಫ್ಯೂಚರ್ ನಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಕರೆಕ್ಟಾಗಿರೋಂಥ ಬ್ರ್ಯಾಂಚನ್ನ ಸೆಲೆಕ್ಟ್ ಮಾಡಿ. ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಮ ಫ್ಯೂಚರ್ ಅಂತಲೇ ನಿಮ್ಮನ್ನು ನಂಬ್ಕೊಂಡಿರುವಂಥ ಅಪ್ಪ ಅಮ್ಮಂಗೂ ತುಂಬ ಹೆಲ್ಪ್ ಆಗುತ್ತೆ. ಇಂತಹ ಇನ್ಫಾರ್ಮೇಷನ್ಸ್ಗಾಗಿ ಮರೀದೆ ನಮ್ಮ PUC 8 ಪರೀಕ್ಷೆ ಸೈನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಗೆ ತುಂಬ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ವಿ ವಾಂಟ್ ದ ಇನ್ಫಾರ್ಮೇಷನ್ಸ್ ಅಂತ ಹೇಳ್ಬಿಟ್ಟು ಯಾವುದ್ರ ಬಗ್ಗೆ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗಲೇ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡೋಕ್ಕೆ ನಾನು ನಿಮಗೆ ಬಂದುಬಿಟ್ಟು ಹೇಳ್ಕೊಡ್ತೀನಿ. ಸೊ ಟಿಲ್ ದೇರ್ ಟೇಕ್ ಕೇರ್, ಬಾಯ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.